ಬ್ರೇಕಿಂಗ್ ನ್ಯೂಸ್, ಇನ್ನೊಂದ್ ಮನೇಲಿ ಫೈನಾನ್ಸಿಂಗ್ ಪ್ರಾಬ್ಲಮ್. ಅಲ್ಲ ಯಾರು ಏನ್ ಖರ್ಚು ಮಾಡಿದ್ರು? ಮತ್ತಾರ ನೀನೇ? ಏನೋ ನಾ ಖರ್ಚು ಮಾಡ್ತನ ಒಂದು ಟೂತ್ ಪೇಸ್ಟ್ನ ಅದು ಖಾಲಿ ಹೋಗೋವರೆಗೂ ಹಿಂಡತ್ ನಾನು ಅಂತರ್ದಾಗ ನಾನು ಖರ್ಚು ಮಾಡ್ತಂತ ಹೆಂಗೆ ಹೇಳ್ತೀಳ? ನೀನ್ ಎಷ್ಟು ಜಿಬ್ಬು ಮಾಡಿದ್ರು ನಿನ್ನ ಹತ್ರ ₹1 ಇರಲ್ಲ. ಮತ್ತೆ ಹಂಗಂದ್ರ ನಾನು ಬ್ಯಾಂಕ್ ಯಾಕೆ ಜೀರೋ ಬ್ಯಾಲೆನ್ಸ್ ಹಾಕತೈತಿ ಹೇಳು? ಯಾಕಂದ್ರೆ ನೀನು ಸೇವಿಂಗ್ಸ್ ಮಾಡಲಾಗಿದ್ದಿ, ಬರೀ ಸೇವಿಂಗ್ಸ್ ಮಾಡ್ತೀನಿ ಅಂತ ಹೇಳಿ ಜೀರೋ ಬ್ಯಾಲೆನ್ಸ್ ಮಾಡಿ ಇಟ್ಕೊಂಡಿದ್ದಿ. ಅಯ್ಯೋ ನಾನು ಇವಾಗ ಏನ್ ಮಾಡ್ಲಿ ಹೇಳು? ಅಲ್ಲ, ನೀನ್ ಬ್ಯಾಂಕಿನಾಗ ರೊಕ್ಕ ಇಡೋದ್ ನೋಡಿ ಬ್ಯಾಂಕಿನವರೇ ಶಾಕ್ ಆಗ್ಯಾರ. ಹೌದಾ? ಯಾಕಂದ್ರ ನೀನ್ ಬರೀ ಎನಿ ಟೈಮ್ ಜೀರೋ ಬ್ಯಾಲೆನ್ಸ್ ಇಟ್ಟಿರ್ತಿಯಲ್ಲ. ಏನ್ ಮಾಡ್ಲಪ್ಪ ದೇವ್ರ, ರೊಕ್ಕ ಸೇವ್ ಮಾಡಕ್ಕಾದ್ರೂ ಒಂದು ದಾರಿ ತೋರ್ಸು. ಅಯ್ಯೋ ರೀ, ಅಷ್ಟಕ್ಕೆಲ್ಲ ಯಾಕೆ ತಲೆ ಕೆಡ್ಸ್ಕೊಂತ ಬಿಡು. ನೀನು ದಡ್ಡ ಅಂದ್ರೆ ನಾನು ದಡ್ಡಿ ಆಗಿಲ್ಲ. ಒಂದು ಜಾರಪ್ಪ ಅಂತ ಐತಿ, ನೀನ್ 50, 100 ಎಷ್ಟಾಗುತ್ತೋ ನಿನ್ ಕೈಲಿ ಅಷ್ಟು ಸೇವಿಂಗ್ಸ್ ಮಾಡ್ಕೋಬಹುದು. ಅದು 24 ಗೋಲ್ಡ್ ಆಗಿ ಕನ್ವರ್ಟ್ ಆಗುತ್ತೆ. ಇನ್ನೊಂದು ಖುಷಿ ವಿಷಯ ಏನಪ್ಪಾ ಅಂತಂದ್ರ, ನಿನ್ಗೆ ಎಮರ್ಜೆನ್ಸಿ ದುಡ್ಡು ಬೇಕಾಗಿತ್ತಂದ್ರ ನೀನ್ ವಿತ್ಡ್ರಾನು ಮಾಡ್ಕೋಬಹುದು. ಹಂಗೆ ನೀನು ಬ್ಯಾಂಕ್ಗೂ ಹಾಕೋಬಹುದು. ಹಂಗೆ ನಿನ್ಗೇನಾದ್ರೂ ಗೋಲ್ಡ್ ಬೇಕಿತ್ತಂತಂದ್ರೆ ನೀನು ಇದೇ ಆಪ್ ಅಲ್ಲಿ ಗೋಲ್ಡ್ ಪರ್ಚೇಸ್ ಮಾಡ್ಬೋದು. ಅಂದ್ರೆ ನಾನು ಜಾರ್ ಆ್ಯಪ್ ಇವಾಗೇ ಡೌನ್ಲೋಡ್ ಮಾಡತ್ನ, ಯಾಕಂದ್ರೆ ಮುಂದಕ್ಕೆ ನಾನು ಬ್ರೇಕಿಂಗ್ ನ್ಯೂಸ್ ಆಗ್ಬಾರ್ದಲ್ಲ.